ಮಾಗಡಿ ತಾಲೂಕಿನ ದೋಣಕುಪ್ಪೆ ಗ್ರಾಮದಲ್ಲಿ ರೈತ ನಂಜುಂಡಯ್ಯನವರ ರಾಗಿ ಒಣವೆಗೆ ಸಂಕ್ರಾಂತಿ ಹಬ್ಬದಂದೇ ಕಿಡಿಗಿಡಿಗಳು ಬೆಂಕಿ ಹಚ್ಚಿದ ಕಾರಣ ಒಣವೆ ಸಂಪೂರ್ಣವಾಗಿ ಕರಕಲಾಗಿದೆ. ತಕ್ಷಣವೇ ಸ್ಥಳೀಯರ ಸಹಾಯದಿಂದ ನೀರನ್ನು ಎರಚಿ ಉಳಿಸಿಕೊಳ್ಳುವಷ್ಟರಲ್ಲಿ ಸಂಪೂರ್ಣವಾಗಿ ರಾಗಿ ಮೆದೆ ಸುಟ್ಟು ಹೋಗಿದೆ. ಅಗ್ನಿಶಾಮಕ ಸಹಾಯವಾಣಿಗೆ ಸಾಕಷ್ಟು ಕರೆ ಮಾಡಿದರೂ ಸ್ವೀಕರಿಸಲಿಲ್ಲ. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿದ ವೇಳೆ ಒಣವೆ ಮೆದೆ ಸುಟ್ಟು ಕರಕಲಾದ ನಂತರ ಸ್ಥಳಕ್ಕೆ ಬಂದು ಮಾಹಿತಿ ಪಡೆದು ತೆರಳಿರುವ ಘಟನೆ ನಡೆದಿದೆ. ಇದರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. जीवो अंग बा अलग बा अबे उड़ी चले ನಮಗೆ ಕರೆ ಬಂದ ತಕ್ಷಣ ನಾವು ದೋಣನಕುಪ್ಪೆ ಗ್ರಾಮಕ್ಕೆ ತುರ್ತಾಗಿ ಬಂದು ಬೆಂಕಿ ಆರಿಸೋದಕ್ಕೆ ಪ್ರಯತ್ನ ಪಟ್ಟು ಇಲ್ಲಿ ಬಂದು ನೋಡಿದಾಗ ಬಣವೆ ಆಲ್ರೆಡಿ 3/4 ಗಂಟೆಯಿಂದ ಮೇಲ್ಗಡೆ ಬೆಂಕಿ ಆಗಿದ್ದು, ಇದು ತೆನೆರಹಿತ ರಾಗಿ ಬಣವೆ ಆಗಿದ್ದು ಇದನ್ನು ಆರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೂ ಕೂಡ ಬೆಂಕಿ ಆರ್ತಾ ಇಲ್ಲ. ಯಾಕಂದರೆ ಇದು ಆಲ್ರೆಡಿ 3/4 ಗಂಟೆ 1 ಅವರ್ ಮೇಲಾಗಿದೆ. ಸಂಪೂರ್ಣವಾಗಿ ಇದು ಭಸ್ಮ ಆಗಿರೋ ಉದ್ದೇಶದಿಂದ ನಾವು ಬೆಂಕಿ ಆರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತೆ ಇನ್ನೇನು ಹೇಳ್ತೀವಿ ಸರ್? ಮತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿ ತೆಂಗಿನ ಮರಗಳು, ಹಾಗೆ ಹಲಸಿನ ಮರ ಹೋಗಿದೆ, ತೆಂಗಿನ ಮರ ಹೋಗಿದೆ, ಅವೆಲ್ಲ ಸುಟ್ಟು ಹಾಳಾಗಿದೆ. ಸ್ವಲ್ಪ ಮೋಟ್ರ್ ಪೈಪ್ಗಳು, ಪಂಪ್ಗಳು, ಆಮೇಲೆ ಡ್ರಿಪ್ ಇರಿಗೇಷನ್ ಪಂಪ್ಗಳೆಲ್ಲ ಹಾಳಾಗಿದೆ. ಅದಾದಮೇಲೆ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಬೆಂಕಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಕಿ ಆರಿಸೋದು ಪ್ರಯತ್ನ ಪಡ್ತಾ ಇದ್ದೀವಿ. ಸುಮಾರು ಎಷ್ಟು ಬೆಲೆ ಬಾಳುವಂಥ ವಸ್ತು ಸರ್ ಇದು? ಅದನ್ನು ತನಿಖೆ ಮಾಡಬೇಕು. ಅವರು ಏನು ಹೇಳ್ತಾರೋ ಅದ್ರ ಮೇಲೆ ನೋಡಿಕೊಂಡು ಎಷ್ಟು ಟ್ಯಾಕ್ಟ್ರು ರಾಗಿ ಹುಲ್ಲಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿಬಿಟ್ಟು ಅದನ್ನು ಆಮೇಲೆ ಹೇಳ್ತೀವಿ. ತಮ್ಮ ಹೆಸರು ಸರ್? ಮಂಜು ಅಂತ ಹೇಳಿ. ಇಲ್ಲಿ ತೆನೆ ಹುಲ್ಲು 3 ತಾಗಟ್ರು ಹೊಡೆದಿದ್ದು, ಇನ್ನು ಕಣ ಮಾಡಿರಲಿಲ್ಲ. 4 ತೆಂಗಿನ ಮರ, ಕಾಕಡ ಗಿಡ, ಪೈಪು ಹೋಗಿದೆ. ಯಾವ ಥರ ಆಯ್ತಮ್ಮ ಇದು? ನೀವೇನು ನೋಡ್ಲಿಲ್ವಾ ನೀವು? ನಾವು ಮನೆ ತಾವಿದ್ದೋ ಯಾವ ಥರ ಆಯ್ತೋ ಗೊತ್ತಿಲ್ಲ. ನಾವು ಮನೆ ತಾವಿದ್ದೋ ಹತ್ಕೊಂಡು ಉರಿಯುವಾಗ ನಾವು ಬಂದು ಓಕೆ ಮೆದೆ ತೆಕ್ಕಿ ಯಾರು ಏನು ಅಂತ ಗೊತ್ತಿಲ್ಲ ಅಮ್ಮ? ಗೊತ್ತಿಲ್ಲ. ಸುಮಾರು ಎಷ್ಟು ಬೆಲೆ ಬಾಳುವಂಥದ್ದು ರಾಗಿ ಮೆದೆ ಇತ್ತು ಅಮ್ಮ ಇಲ್ಲಿ? ಒಂದು 20 ಫಲ ರಾಗಿ ಆಗೋದು. ಓಕೆ. ನಿಮ್ಮ ಹೆಸರಮ್ಮ? ರಂಗಮ್ಮ. ಏನಾಯಿತು ಇಲ್ಲಿ? ನಿಮ್ಮ ಮೆದೆ ಎಲ್ಲ ಸಂಪೂರ್ಣವಾಗಿ ಭಸ್ಮ ಆಗೈತೆ, ಏನು ಹೇಳ್ತೀರಾ? ಯಾವ ಥರ ಆಯಿತು ಅಂತ ಏನಾದರೂ ಗೊತ್ತಮ್ಮ ನಿಮಗೆ? ಸುಮಾರು ಎಷ್ಟು ಹುಲ್ಲು ಇತ್ತಮ್ಮ? ನಿಮ್ಮ ಹೆಸರಮ್ಮ? ಮೆದೆ ಸಂಪೂರ್ಣವಾಗಿ ಭಸ್ಮ ಆಗೈತೆ, ಯಾವ ಥರ ಆಯಿತು ಈ ಘಟನೆ? ಇದಕ್ಕೇನು ಹೇಳ್ತೀರಾ ಸರ್? ಯಾರು ಎಲ್ಲ ಮನೆ ತಾವಿದ್ರೆಲ್ಲ ಇಲ್ಲಿ ಹುಲ್ ಬಂದು ನೋಡಿದಾಗ ಬೆಂಕಿ ಎತ್ಕೊಂಡಿತ್ತು. ಸುಮಾರು ಇಲ್ಲ ಅಂದ್ರೆ ಒಂದು 25 ಫಲ ರಾಗಿ ಆಗೋದು. ಒಂದು 8-9 ಟ್ಯಾಕ್ಟ್ರು ಹುಲ್ಲು ಕಣ ಮಾಡೋಣ ಅಂದ್ಬಿಟ್ಟು, ಈಗ ಹಬ್ಬ ಅಂದ್ಬಿಟ್ಟು ಬೇಡ ಅಂತೇಳಿ ಸುಮ್ಮನೆ ಹಾಕಿದ್ದು. ಬರೋದಕ್ಕೆ ಅಲ್ಲೇ ಯಾರೋ ಬೆಂಕಿ ಹಚ್ಚಿಬಿಟ್ಟಿದ್ರು, ಹತ್ಕೊಂಡು ಉರಿದೋಗ್ಬಿಟ್ಟಿತ್ತು 3/4 ಭಾಗ. ಇಲ್ಲಿ ಬಂದು ನೋಡೋದಕ್ಕೆ ನಾವು ಅಗ್ನಿಶಾಮಕ ಠಾಣೆಗೆ ಕಾಲ್ ಮಾಡ್ದೋ. ಈಗ ಬಂದು ಅವ್ರು ಅಡಿಸ್ತಾವ್ರೆ. ಇದಕ್ಕೆ ಏನು ಪರಿಹಾರ ಅನ್ನೋದೇನು ಸ್ವಲ್ಪ ಸರ್ಕಾರ ಕಟ್ಕೊಡ್ಬೇಕು ಅಂತ ವಿನಂತಿ ಕೇಳ್ಕೊಳ್ತೀವಿ ಸರ್. ತಮ್ಮ ಹೆಸರು ಸರ್? ಸುರೇಶ್ ಅಂತ ಹೇಳ್ಬಿಟ್ಟು, ದೋಣಕುಪ್ಪೆ. ಈಗ ನಾನು ದೋಣಕುಪ್ಪೆ ಗ್ರಾಮ ಪಂಚಾಯತಿ ಸದಸ್ಯ ಮಾತಾಡ್ತಾ ಇದ್ದೀನಿ. ಮಂಜುನಾಥ್ ಅಂತ ನನ್ನ ಹೆಸರು. ಈಗ ಏನೋ ದುರ್ಘಟನೆ ನಡೀತದೆ. ಅಗ್ನಿಶಾಮಕ ದಳಕ್ಕೆ ಇನ್ಫಾರ್ಮ್ ಮಾಡಿದ ಮೇಲೆ ಅದು ಎಂಥ ಬೆಂಕಿ ಆಗಿದ್ರೂ ಅದನ್ನ ಆರಿಸುವಂಥ ಕರ್ತವ್ಯ ಅಗ್ನಿಶಾಮಕ ದಳಕ್ಕೆ ಇರ್ತದೆ. ಇವತ್ತು ಒಂದು ಮೆದೆನೇ ಆರ್ಸೋಕ್ಕೆ ಅವ್ರ ಹತ್ರ 500 ಲೀಟ್ರ್ ಚಿಕ್ಕ ಗಾಡೀಲಿ ಬಂದಿದ್ದೀವಿ. ನಮ್ಗೆ ಈ ಬೆಂಕಿ ಆರ್ಸೋಕೆ ಆಯ್ತಾ ಇಲ್ಲ, ನಮಗೆ ಸ್ಪೆಷಾಲಿಟಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಅಟ್ಲೀಸ್ಟ್ ಅದು ಬೆಂಕಿ ಮುಂದೆ ಇಲ್ಲಿ ಇರೋ ಮನೆಗಳು, ಇನ್ನೊಂದು ಮರ ಮುಂಡಿಗಳಿಗೆ ಅಟ್ಲೀಸ್ಟ್ ಆ ಬೆಂಕಿ ಆರಿದ್ರೆ ಇರೋ ವಾರ ಸೇಫ್ ಆಯ್ತವೆ. ಅದಕ್ಕೆ ಆರ್ಸೋಕ್ಕಾಗಿಲ್ಲ ಅವ್ರ ಕೈಲಿ. ಇರೋ ಅಂಥ ಅಕ್ಕಪಕ್ಕ ಇರೋವಂಥ ಮನೆ ಆಗ್ಬೋದು, ಮತ್ತೊಂದು ಮೆದೆ ಆಗ್ಬೋದು, ತೆನೆ ಹುಲ್ಲು ಆಗ್ಬೋದು. ಇವರು ನಾವು ಇದಕ್ಕೆ ವಿಫಲ ಆಗ್ಬಿಟ್ಟಿದ್ದೀವಿ ಅಂತ ಅಂದರೆ ಇದನ್ನ ಆರ್ಸೋಕ್ಕೆ ನಮಗೆ ಕೆಪಾಸಿಟಿ ಇಲ್ಲ. ನಮ್ಮದು ಚಿಕ್ಕ ಲಘು ಗಾಡಿ ಅಂತ ಹೇಳಿದ್ಮೇಲೆ ಈಗ ಆ ಬೆಂಕಿ ಇನ್ನೂ ಉರಿತಾನೆ ಇದೆ. ಅವ್ರೇನು ರೆಸ್ಪಾನ್ಸ್ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಅಕ್ಕಪಕ್ಕ ಸಾವಿರಾರು ಮರಗಳೈತೆ, ಮನೆಗಳೈತೆ. ಇಲ್ಲ ಇಲ್ಲಿಂದ ಆ ಬೆಂಕಿ ಕೆಂಡ ಎಲ್ಲರೂ ಆರು ಹೋಗ್ಬೋದು. ಯಾಕೆಂದರೆ ಇದು ಸಂಕ್ರಾಂತಿ ಕಾಲ, ಗಾಳಿ ಬೀಸ್ತಾ ಇರ್ತದೆ. ಇದು ಹೆಚ್ಚು ಕಮ್ಮಿ ನಾಳೆ ಬೆಳಗ್ಗೆ ಆದ್ರೂ ಈ ಕೆಂಡ ಆರಲ್ಲ. ಅವರು ನಾವು ವಿಫಲರಾಗಿದ್ದೀವಿ, ನಮ್ಮ ಹತ್ರ ದೊಡ್ಡ ಗಾಡಿ ಇಲ್ಲ, ನಮ್ಗೆ ಕೊಟ್ಟಿರೋದೇ ಒಂದು ಗಾಡಿ, ಎಮರ್ಜೆನ್ಸಿಗೆ ಬಂದಿದ್ದೀವಿ, ಮತ್ತೊಂದು ಕರ್ಸ್ಕೊಳ್ಳೋಕ್ಕೆ ನಾವು ರಾಮನಗರಕ್ಕೆ ಇನ್ಫಾರ್ಮ್ ಮಾಡಬೇಕು ಅಂದರೆ ಇಲ್ಲಿ ರೈತರು ಹೆಂಗೆ ಬದುಕಬೇಕು? ಇದಕ್ಕೆ ಯಾರು ಹೊಣೆ? ಸರ್ಕಾರ ಯಾಕೆ ಈ ಥರ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದೆ? ರೈತರು ಕಂಡ್ರೆ ಏನು ಅವ್ರಿಗೇನು ಆಸಕ್ತಿ ಇಲ್ವಾ? ಇದೇ ಕೆಲಸ ಎಲ್ಲಾದರೂ ಕಮರ್ಷಿಯಲ್ ಜಾಗದಲ್ಲಿ ನಡೆದಿದ್ದರೆ ಅವರು ಅಚ್ಚುಕಟ್ಟಾಗಿ ಅದು ಕೆಲಸ ಮುಗಿಸಿರೋರು.
ಇವತ್ತು ಸುಮಾರು 2 ಗಂಟೆ ಆಗಿದೆ. ಆ ಅಗ್ನಿಶಾಮಕ ದಳ ಅಲ್ಲೇ ನಿಂತಿದೆ, ಆ ವ್ಯಾನು, ಆದರೂ ಬೆಂಕಿ ಆರಿಲ್ಲ. ನಾವು ಕೇಳಿದ್ರೆ ನಮಗೆ ಕೊಟ್ಟಂತ ಉತ್ತರ ನಮ್ಮ ಹತ್ರ ಗಾಡಿ ಇಲ್ಲ.